ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ. ಎಲ್ಲಿವರೆಗೆ ನಂಬಿಕೆ ಇಲ್ಲವೋ ಅಲ್ಲಿವರೆಗೆ ಇದು ನಡೆಯುವಂಥದ್ದು. ಇದು ಬ್ರಿಟಿಷ್ ಪಾಲಿಸಿ. ಅದನ್ನು ಇವತ್ತು ಬುದ್ಧಿವಂತಿಕೆಯಿಂದ ಯುಟಿಲೈಸ್ ಮಾಡ್ಕೊಂಡಂಥ ಸತೀಶ್ ಅವರು ಬೆಳಗಾವಿ ಜಿಲ್ಲೆಯನ್ನು ಮತ್ತೊಮ್ಮೆ ಕಬ್ಜಾ ಮಾಡಲಿಕ್ಕೆ ಹೊರಟಿದ್ದಾರೆ. ಕಬ್ಜಾಕ್ಕೆ ಉಳಿದಿದ್ದು ಒಂದೇ ಈಗ ಏನಪ್ಪ ಅಂದರೆ ಶಾಶ್ವತವಾಗಿ ಈ ಒಂದು ಏನಪ್ಪ ಅಂತಂದ್ರೆ BDCC ಅಥವಾ ಈ ಒಂದು ಬೆಳಗಾವಿ ಈ ಸಹಕಾರಿ ತತ್ವದ ಮೇಲೆ ಇದ್ದಂಥ ಸಂಸ್ಥೆ ಅದ ಇದನ್ನು ಪೂರ್ಣ ತಮ್ಮ ಕಬ್ಜಾಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಆಗ್ತದಂತ ಭರವಸೆ ಅವ್ರಿಗೆಲ್ಲ ಅವ್ರ ಮಾತುಗಳಲ್ಲಿ ಭಾಳ ಚಂದ ಹೇಳ್ತಾ ಇದ್ದಾರೆ. ಹೆಂಗೆ ರೀ ಇದು ನೀವು ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳ್ತೀರೋ ಅಥವಾ ಹೆಸರ ಬದಲ ಆಗ್ತದನೋ ಅಂತೇಳಿ ಅದಕ್ಕೂ ಉತ್ತರ ಸ್ಪಷ್ಟ ಕೊಡೋದಿಲ್ಲ ಅವರು. ಆ ಸಂದರ್ಭದಲ್ಲಿ ಮಾಡ್ತೀವಪ್ಪ ನಾವು ಏನಾಗ್ತದೆ ನೋಡೋಣ್ರಿ ಅದನ್ನು ಅನ್ನುವಂಥ ಮಾತು ಮಾತಾಡ್ತಾರೆ. ಅಂದ್ರೆ ಕಾಂಪ್ರಮೈಸ್ ಆದರೆ ಕಾಂಪ್ರಮೈಸನ್ನು ಮುಗಿಸ್ತೀವಿ ನಾವು, ಇಲ್ಲಪ್ಪ ಅಂತ ಇಲೆಕ್ಷನ್ ಆದರೆ ಇಲೆಕ್ಷನ್ ನಡೆಸ್ತೀವಿ ಅನ್ನುವಂಥ ಮಾತು. ಹೀಗಾಗಿ ನಾವು ಇದನ್ನು ಗೆಲ್ಲಬಹುದು ಅನ್ನೋ ತರ್ಕವನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ. ಇವರು ಪ್ರತಿಯೊಂದು ಮಾತುಗಳನ್ನು ಇವತ್ತು ಅವ್ರ ವಿರೋಧಿಗಳು ಅಭ್ಯಾಸ ಮಾಡಬೇಕಾಗಿದೆ. ಜೊತೆ ಒಗ್ಗಟ್ಟು ಬರೀ ಬಾಯಲ್ಲಿ ಅಂದ್ರೆ ಆಗೋದಿಲ್ಲ. ಅವ್ರು ಹೇಳಿದ ಮಾತು ಭಾಳ ಸತ್ಯದ. ಥೇರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಅದಕ್ಕಾಗಿ ಪ್ರಾಕ್ಟಿಕಲ್ ಎಲ್ಲಿವರೆಗೆ ಆಗೋದಿಲ್ವೋ ಎದುರಾಳಿಗಳು ಅಲ್ಲಿವರೆಗೆ ನಾವು ಗೆಲ್ತಾ ಇರ್ತೀವಿ ಅನ್ನುವಂಥ ಮಾತು. ದೊಡ್ಡ ದೊಡ್ಡ ಮಾತು ಮಾತಾಡ್ಬೋದು ನಾವು. ಗಾಂಧಿ ಬಗ್ಗೆ, ಮಾರ್ಕ್ಸ್ ಬಗ್ಗೆ, ಲೆನಿನ್ ಬಗ್ಗೆ, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ, ಸಾವಿತ್ರಿ ಫುಲೆ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೋದು ಭಾಳಷ್ಟು, ಗಾಂಧಿಯವ್ರ ಬಗ್ಗೆ. ಆದರೆ ಅವರು ಬದುಕಿಂದ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಸೂಚ್ಯವಾಗಿಲ್ಲದ. ಈಗಾಗಲೇ